ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲಿಯೇ ಈಸಿಯಾಗಿ ಹೇಗೆ ಮೊಳಕೆ ಕಾಳನ್ನು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ ಹೆಸರು ಕಾಳಿನ ಮೊಳಕೆ ಕಾಳನ್ನು ಮಾಡ್ತಾಯಿದ್ದೀನಿ. ನನಗೆ ಬೇಕಾಗುವಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಹೆಸರು ಕಾಳು ಚೆನ್ನಾಗಿ ವಾಶ್ ಮಾಡಬೇಕು. ಅದಕ್ಕಾಗಿ ಹೆಸರು ಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ ಇದನ್ನು ವಾಶ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಹೆಸರು ಕಾಳು ಮುಳುಗಿ ಹೆಸರು ಕಾಳಿನ ಮೇಲೆ ಸ್ವಲ್ಪ ನೀರನ್ನು ಹಾಕಬೇಕು. ಕಂಪ್ಲೀಟಾಗಿ ಹೆಸರು ಕಾಳು ಮುಳುಗಿರಬೇಕು. ಅಷ್ಟು ನೀರನ್ನು ಹಾಕಿ 8ರಿಂದ 12 ಗಂಟೆಗಳ ಕಾಲ ನಾನು ಇದನ್ನು ನೆನೆಸಿಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಹೆಸರು ಕಾಳನ್ನು ನೆನೆಸಿಡ್ತಾ ಇದ್ದೀನಿ. ಇದನ್ನು ಮತ್ತೆ ರಾತ್ರಿ ಓಪನ್ ಮಾಡಿ ನೋಡ್ತೀನಿ. ಹೆಸರು ಕಾಳು ನೀರನ್ನು ಹಿಡ್ಕೊಂಡು ಕಂಪ್ಲೀಟಾಗಿ ಉಬ್ಬಿದೆ. ಇದನ್ನು ಅವಲಕ್ಕಿ ಅಥವಾ ಕಾಳು ಜರಡಿ ಮಾಡ್ತಾರಲ್ವ, ಆ ಪಾತ್ರೆಯಲ್ಲಿ ಹಾಕಿ ನೀರನ್ನು ತೆಗಿತಾ ಇದ್ದೀನಿ. ನೀರು ಸ್ವಲ್ಪ ಕೂಡ ಉಳಿಬಾರ್ದು. ಈ ಜರಡಿ ಮೇಲೆ ಒಂದು ದೊಡ್ಡ ಪ್ಲೇಟನ್ನು ಇಟ್ಟು ಕಂಪ್ಲೀಟಾಗಿ ನಾನು ಈ ಥರ ನೀರನ್ನು ತೆಗಿತಾ ಇದ್ದೀನಿ. ಇದರಲ್ಲಿ ನೀರು ಉಳಿದ್ರೆ ಆಮೇಲೆ ಸ್ಮೆಲ್ ಬರುತ್ತೆ. ಅದಕ್ಕಾಗಿ ಕಂಪ್ಲೀಟಾಗಿ ನೀರನ್ನು ತೆಗಿಬೇಕು. ನೀರನ್ನು ತೆಗೆದಾದ ನಂತರ ಈ ಜರಡಿ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಮತ್ತೆ 12 ಗಂಟೆಗಳ ಕಾಲ ಬಿಡ್ತಾ ಇದ್ದೀನಿ. 12 ಗಂಟೆ ಆದಮೇಲೆ ನೀವು ನೋಡ್ತಿರ್ಬೋದು, ಸಣ್ಣ ಸಣ್ಣದಾಗಿ ಮೊಳಕೆ ಬಂದಿದೆ. ಇನ್ನು ಉದ್ದವಾಗಿ ಮೊಳಕೆ ಬರಬೇಕು ಅಂದರೆ ಇದನ್ನು ಮತ್ತೆ 12 ಗಂಟೆಗಳ ಕಾಲ ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬಿಡ್ತಾ ಇದ್ದೀನಿ. ಮತ್ತೆ 12 ಗಂಟೆ ಆದಮೇಲೆ ನಾನು ಇದನ್ನು ನೋಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಕಾಣಿಸ್ಬೋದು, ಮೊಳಕೆ ಕಾಳು ಮೊದಲಿಗಿಂತ ಸ್ವಲ್ಪ ಜಾಸ್ತಿ ಬಂದಿದೆ, ಉದ್ದವಾಗಿ ಬಂದಿದೆ. 8ರಿಂದ 12 ಗಂಟೆಗಳ ಕಾಲ ಹೆಸರು ಕಾಳನ್ನು ನೆನೆಸಿದ್ದೀನಿ. ಹೆಸರು ಕಾಳನ್ನು ನೆನೆಸಿದ ಮೇಲೆ 24 ಗಂಟೆಗಳ ನಂತರ ಇಷ್ಟು ಉದ್ದವಾಗಿ ಮೊಳಕೆ ಕಾಳು ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.